ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಭೀಕರವಾಗಿ ವೈಮಾನಿಕ ದಾಳಿ ಮಾಡ್ತಿವೆ. ಇರಾನ್ನ ರಾಜಧಾನಿ ಟೆಹರಾನ್ ಗುರಿಯಾಗಿಸಿ ವೈಮಾನಿಕ ದಾಳಿ ಮಾಡಲಾಗಿದ್ದು, ಭೀಕರ ದಾಳಿಯಿಂದಾಗಿ ಟೆಹರಾನ್ನಲ್ಲಿ ಭಾರೀ ಸ್ಫೋಟವಾಗಿದೆ. ದಟ್ಟ ಹೊಗೆ ಕೂಡ ಆವರಿಸಿದೆ. ವಸತಿ ಪ್ರದೇಶ ಹಾಗೂ ಸರ್ಕಾರಿ ಕಚೇರಿಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗ್ತಾ ಇದೆ. ಇರಾನ್ನಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ದಾಳಿ ಆಗ್ತಿದ್ದಂತೆ ಇರಾನ್ ಅಧ್ಯಕ್ಷ ಖಮೇನಿ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಆಗಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಚಿತಪಡಿಸಿದ್ದಾರೆ. ಹೌದು, ಇರಾನ್ ಮೇಲೆ ಅಮೆರಿಕ ಜಂಟಿ ದಾಳಿ ಮಾಡ್ತಾ ಇದ್ದೇವೆ. ಅಮೆರಿಕದ ಜನರ ಸುರಕ್ಷತೆಗಾಗಿ ನಾವು ದಾಳಿ ಮಾಡಿದ್ದೇವೆ. ಅಣ್ವಸ್ತ್ರ ಹೊಂದಲು ಇರಾನ್ ಯತ್ನಿಸ್ತಾ ಇದೆ, ಆದರೆ ಅಣ್ವಸ್ತ್ರ ಹೊಂದಲು ನಾವು ಇರಾನ್ಗೆ ಅವಕಾಶ ಕೊಡಲ್ಲ. ನಮ್ಮ ಜನರ ರಕ್ಷಣೆಗಾಗಿ ನಾವು ದಾಳಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. The United States military began major combat operations in Iran. Our objective is to defend the American people by eliminating imminent threats from the Iranian regime, a vicious group of very hard, terrible people. ಇನ್ನು ದಾಳಿಗೂ ಮುನ್ನವೇ ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳೋಕೆ ಸೂಚನೆ ನೀಡಲಾಗಿತ್ತು ಎನ್ನಲಾಗಿದೆ. ಫೆಬ್ರವರಿ 23ರಂದೇ ಭಾರತೀಯರು ಎಲ್ಲದಕ್ಕೂ ಸನ್ನದ್ಧರಾಗಿರಿ. ಇರಾನ್ನಲ್ಲಿರುವಂತಹ ಭಾರತೀಯರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ಕೊಟ್ಟಿತ್ತು ಎನ್ನಲಾಗಿದೆ. ಇಂದು ದಾಳಿ ಬಳಿಕ ಮತ್ತೊಂದು ಸಂದೇಶ ರವಾನಿಸಿರುವಂತಹ ಭಾರತೀಯ ರಾಯಭಾರಿ ಕಚೇರಿ, ಇರಾನ್ನಲ್ಲಿರುವ ಭಾರತೀಯರು ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಿ, ಅಗತ್ಯವಿದ್ರೆ ಮಾತ್ರ ಮನೆಯಿಂದ ಹೊರಬನ್ನಿ, ಆದಷ್ಟು ಸುರಕ್ಷಿತವಾಗಿರಿ ಅಂತ ಪೋಸ್ಟ್ ಅನ್ನು ಮಾಡಿದೆ. ಇನ್ನು ದಾಳಿ ಬಳಿಕ ಇಸ್ರೇಲ್ನಲ್ಲೂ ಕಟ್ಟೆಚ್ಚರವನ್ನು ವಹಿಸಲಾಗಿದ್ದು, ಭಾರತೀಯರು ಸುರಕ್ಷಿತ ಸ್ಥಳಕ್ಕೆ ತೆರಳಿ ಅಂತ ರಾಯಭಾರಿ ಕಚೇರಿ ಅಲರ್ಟ್ ನೀಡಿದೆ. ಇನ್ನು ಭಾರತೀಯರ ಸಹಾಯಕ್ಕಾಗಿ ಹೆಲ್ಪ್ಲೈನ್ ಕೂಡ ತೆರೆಯಲಾಗಿದೆ. ಪಾಕ್ ಹಾಗೂ ಅಫ್ಘಾನಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಅಫ್ಘಾನ್ನ ಜನವಸತಿ ಪ್ರದೇಶದ ಮೇಲೆ ಪಾಕ್ ದಾಳಿ ನಡೆಸಿದೆ. ಇನ್ನು ಇದಕ್ಕೆ ಪ್ರತಿಯಾಗಿ ಅಫ್ಘಾನಿಸ್ತಾನ ಕೂಡ ಪ್ರತಿದಾಳಿ ಮಾಡಿದೆ. ಇನ್ನು ವೈಮಾನಿಕ ದಾಳಿಯ ವಿಡಿಯೋವನ್ನು ಅಫ್ಘಾನಿಸ್ತಾನ ರಿಲೀಸ್ ಮಾಡಿದೆ. ಇನ್ನು ಯುದ್ಧದಲ್ಲಿ ಸುಮಾರು 180ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ದಾಳಿಯ ಬಗ್ಗೆ ವಿಶ್ವಸಂಸ್ಥೆ ಅಧ್ಯಕ್ಷ ಕಳವಳ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18ನ ರೈಸಿಂಗ್ ಭಾರತ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷ ತಮಗೆ ಬೇಕಾದಾಗ ಗಾಂಧೀಜಿ ಹೆಸರನ್ನ ಬಳಸಿಕೊಳ್ತಾ ಇದೆ. ತಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳೋಕೆ ಗಾಂಧೀಜಿ ಹೆಸರನ್ನ ಬಳಸಿಕೊಳ್ತಾ ಇದ್ದಾರೆ. ಆದರೆ ಎಲ್ಲಾ ಕ್ರೆಡಿಟ್ಗಳನ್ನ ಒಂದು ಕುಟುಂಬದ ಹೆಸರಲ್ಲಿ ಮಾಡ್ಕೋತಿದ್ದಾರೆ. ಕಾಂಗ್ರೆಸ್ ಈಗ ಕೇವಲ ಸುಖ ಸುಮ್ಮನೆ ವಿರೋಧ ಮಾಡ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ವಿರೋಧಗಳನ್ನೇ ಮಾಡ್ತಾ ಬರ್ತಿದ್ದಾರೆ ಅಂತ ಆರೋಪಿಸಿದ್ರು. जब अपने पाप को छुपाना हो तो कांग्रेस बापू को आगे कर देती है, और जब अपना गौरवगान करना हो तो एक ही परिवार को सारा क्रेडिट दे देती है. कांग्रेस अब विचारधारा के नाम पर केवल विरोध की टूलकिट बनकर रह गई है, और ये अंध विरोध की मानसिकता इतनी बढ़ गई है कि देश को हर मंच, हर प्लेटफॉर्म पर नीचा दिखाने से नहीं चूकते. देश कुछ भी अच्छा करे, देश के लिए कुछ भी शुभ हो रहा हो, कांग्रेस को विरोध ही करना है. जब ಇನ್ನು ಯುಪಿಎ ಅವಧಿಯ ಭ್ರಷ್ಟಾಚಾರವನ್ನ ಪ್ರಧಾನಿ ಮೋದಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಯುಪಿಎ ರೈತರಿಗೆ ಕೊಡ್ತಾ ಇದ್ದ ಕಿಸಾನ್ ಕಾರ್ಡ್ನಲ್ಲೂ ಭ್ರಷ್ಟಾಚಾರ ಎಸಗಿದೆ ಅಂತ ಮೋದಿ ಆರೋಪಿಸಿದ್ದಾರೆ. ರೈತರಿಗೆ ಸಹಾಯ ಮಾಡುವುದರಲ್ಲೂ ಯುಪಿಎ ಚೌಕಾಸಿ ಮಾಡಿದೆ ಅಂತ ಆರೋಪಿಸಿದರು. 10 ವರ್ಷದಲ್ಲಿ ಯುಪಿಎ ರೈತರಿಗೆ ಕೇವಲ 7 ಲಕ್ಷ ಕೋಟಿ ಸಾಲವನ್ನಷ್ಟೇ ಕೊಟ್ಟಿತ್ತು. ಆದರೆ ನಮ್ಮ ಸರ್ಕಾರ 28 ಲಕ್ಷ ಕೋಟಿ ಸಾಲ ರೈತರಿಗೆ ನೀಡಿ ಸಹಕಾರಿಯಾಗಿದೆ ಅಂತ ಹೇಳಿದ್ರು. ಸಣ್ಣ ರೈತರಿಗೂ ನಮ್ಮ ಸರ್ಕಾರ ಸಹಾಯ ಮಾಡಿದೆ ಅಂತ ಮೋದಿ ತಿಳಿಸಿದ್ದಾರೆ. क्रेडिट कार्ड, यूपीए सरकार किसान क्रेडिट कार्ड के जरिए भी किसानों को मदद देने में कंजूसी करती थी. अपने 10 साल में यूपीए सरकार ने 7 लाख करोड़ रुपए का कृषि ऋण किसानों को दिया, 7 लाख करोड़ रुपए, जबकि हमारी सरकार इससे 4 गुना अधिक यानी 28 लाख करोड़ रुपए दे चुकी है. यूपीए सरकार के दौरान जहां सिर्फ 5 करोड़ किसानों को इसका लाभ मिलता था, आज ये संख्या 2 गुने से भी अधिक, करीब 12 करोड़ किसानों को पहुंची है.
यानी देश के छोटे किसान को भी पहली बार मदद मिली है। यूपीए ದೇವನಹಳ್ಳಿಯಲ್ಲಿರುವಂತಹ ಖಾಸಗಿ ವಸತಿ ಶಾಲೆಯಲ್ಲಿ ಶಾಲಾ ಪ್ರಿನ್ಸಿಪಾಲ್ 8ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಕೇಳಿ ಬಂದಿದೆ. ಅಧಿಕ ಮಾರ್ಕ್ಸ್ ಫ್ರೀ ಎಜುಕೇಷನ್ ಕೊಡ್ತೀನಿ, ಮಧ್ಯರಾತ್ರಿ ಕರ್ಕೊಂಡು ಹೋಗಿ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಅಲ್ಲದೆ ಬಾಲಕಿ ಗರ್ಭಧಾರಣೆ ತಪ್ಪಿಸೋಕೆ ಆಹಾರದಲ್ಲಿ ಔಷಧಿ ಕೂಡ ಹಾಕಿ ತಿನ್ನಿಸಿದಂತೆ. ಯಾರಿಗಾದ್ರೂ ಹೇಳಿದ್ರೆ ಫೇಲ್ ಮಾಡಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಅಲ್ಲದೆ ಪೋಷಕರಿಂದಲೂ ದೂರು ಇರುವಂತೆ ಹೆದರಿಸಿದ್ದಾನಂತೆ. ಇನ್ನು ಅಕ್ಕನ ಮೇಲಿನ ಲೈಂಗಿಕ ದೌರ್ಜನ್ಯವನ್ನ ನೋಡಿದ್ದ ತಂಗಿ ರಾತ್ರಿ ಬಾತ್ರೂಮ್ನಲ್ಲಿ ಅಡಗಿಕೊಂಡು ಕೀಚಕನಿಂದ ಎಸ್ಕೇಪ್ ಆಗಿ ಬಳಿಕ ಪೋಷಕರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾಳೆ. ಇನ್ನು ಪೋಷಕರು ಕೊಟ್ಟ ದೂರಿನ ಮೇಲೆ ಪ್ರಿನ್ಸಿಪಲ್ ಹಾಗೂ ಆತನ ಹೆಂಡತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಪೋಕ್ಸೋ ಕೇಸ್ ದಾಖಲಿಸಲಾಗಿದೆ. ಅಲ್ಲದೆ ಇಬ್ಬರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದು ಬಳಿಕ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಿದ್ದಾರೆ. ಇನ್ನು ಬಾಲಕಿ ರೂಮ್ ಪಕ್ಕದಲ್ಲೇ ಪ್ರಿನ್ಸಿಪಾಲ್ ರೂಮ್ ಕೂಡ ಇತ್ತು ಎನ್ನಲಾಗಿದೆ. ಅಲ್ಲದೆ ಪ್ರಿನ್ಸಿಪಾಲ್ ರೂಮ್ನಲ್ಲಿ ಡಬಲ್ ಕಾಟ್ ಬೆಡ್ ಹಾಕಲಾಗಿದ್ದು ಪದೇ ಪದೇ ಬಾಲಕಿಯನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಇನ್ನು ಘಟನೆ ಬಳಿಕ ಶಾಲೆಗೆ ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ ಕುಸುಂಬೆ ಭೇಟಿ ಕೊಟ್ಟರು. ವಸತಿ ಶಾಲೆಯನ್ನ ಪರಿಶೀಲನೆ ಮಾಡಿ ಬಳಿಕ ಘಟನೆ ಕುರಿತು ಮಾಹಿತಿ ಪಡೆದುಕೊಂಡರು. ಒಟ್ಟಾರೆಯಾಗಿ ಆಯೋಗ ಇದೆಲ್ಲ ಇವತ್ತಿನ ದಿವಸ ಭೇಟಿ ಕೊಟ್ಟಂಥದ್ದು ಮತ್ತು ಇಲ್ಲಿನ ಎಲ್ಲ ಘಟನೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಂಡಾಗ ಇದು ಒಂದು ಶಾಲೆನೇ ಅನ್ನಿಸ್ತಾ ಇಲ್ಲ, ಇದು ಒಂದು ಮನೆ, ಇದು ನರಕದ ಮನೆ ಅಂತೇಳಿ ಭಾವನೆ ಬರ್ತಾ ಇದೆ. ಹೀಗಾಗಿ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಜಿಲ್ಲಾಡಳಿತ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಬೇಕು. ಒಬ್ಬ ಆಡಳಿತಾಧಿಕಾರಿಗಳಿಗೆ ನೇಮಕ ಮಾಡಬೇಕು. ಮಕ್ಕಳ ಬಗ್ಗೆ ಅಪಾರ ಕಳ್ಕಳಿದ್ದಂಥವರಿಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು. ವಸತಿಗೆ ಸಂಬಂಧಪಟ್ಟಂಥ ಇಲ್ಲಿ ಮಕ್ಕಳಿದ್ದಾರೆ, ಪಾಪ ಭಯದ ವಾತಾವರಣದಲ್ಲಿ ಮಕ್ಕಳಿದ್ದಾರೆ, ಅವ್ರಿಗೆ ಆತ್ಮಧೈರ್ಯ ತುಂಬತಕ್ಕಂಥ ಕೆಲಸ ನಮ್ಮ ಸಂಬಂಧಪಟ್ಟಂಥ ಇಲಾಖೆಯವ್ರು ಮಾಡಬೇಕು. ಶುಲ್ಕ ಕಟ್ಟಿಲ್ಲ ಅಂತ ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ನೀಡದೆ ವಿದ್ಯಾರ್ಥಿನಿಯನ್ನ ಕಾಲೇಜು ಅಲೆದಾಡಿಸಿರುವ ಘಟನೆ ಹಾವೇರಿಯ ರಾಣೆಬೆನ್ನೂರಿನ BAGSS ಕಾಲೇಜಿನಲ್ಲಿ ನಡೆದಿದೆ. ಸಾರಾ ಜೆಸ್ಸಿಕಾ ಎಂಬ ದ್ವಿತೀಯ PU ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ 30,000 ರೂಪಾಯಿ ಶುಲ್ಕ ಕಟ್ಟಿಲ್ಲ. ಹೀಗಾಗಿ ವಿದ್ಯಾರ್ಥಿನಿ ಸಾರಾ ಜೆಸ್ಸಿಕಾಗೆ ಹಾಲ್ ಟಿಕೆಟ್ನ ಕಾಲೇಜು ಆಡಳಿತ ಮಂಡಳಿ ಕೊಟ್ಟೇ ಇಲ್ಲ. ಹೀಗಾಗಿ ವಿದ್ಯಾರ್ಥಿನಿ ಪರೀಕ್ಷೆಗೆ ಕೂರಲಾಗದೆ ಪರೀಕ್ಷಾ ಕೊಠಡಿ ಮುಂದೆ ನಿಂತುಕೊಂಡಿದ್ದಾಳೆ. ಈ ವೇಳೆ ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ನೀಡುವಂತೆ ಸಾಮಾಜಿಕ ಹೋರಾಟಗಾರ ಹನುಮಂತಪ್ಪ ಆಗ್ರಹಿಸಿದ್ರು. ಆದರೆ ಶಾಲಾ ಆಡಳಿತ ಮಂಡಳಿ ವಿದ್ಯಾರ್ಥಿನಿ ಮನೆಯವರ ಬೈಕ್ ಅಡಮಾನ ಇಟ್ಕೊಂಡ ನಂತರ ಪರೀಕ್ಷೆ ಬರೆಯೋಕೆ ಹಾಲ್ ಟಿಕೆಟ್ ಕೊಟ್ಟಿದೆ. BAGSS ಕಾಲೇಜ್ನಾಗಲಿ ಆ ವಿದ್ಯಾರ್ಥಿನ ಹತ್ರ ಹೋದಾಗ ಕೇಳಿದಾಗ ಅವರು ನೀ ಜವಾಬ್ದಾರಿ ತಗೊಂಡಾಗಿದ್ದಾರಪ್ಪ, ನಾನು ಇದು ಮಾಡ್ತೇನೆ ಅಂದ್ರೆ ಏನೈತಿ ಕೊಡ್ರಿ ಅಂತಂದ್ರೆ ಜವಾಬ್ದಾರಿ ನನ್ನ ಕಡೆ ದುಡ್ಡು ಇಲ್ಲರಿ, ನನ್ನ ಕಡೆ ಚಾವಿ ಐತಿ, ಗಾಡಿದು ಮೊಬೈಲ್ ಐತಿ, ತೊಗೊಳ್ರಿ ಅಂತಂದು ಹೇಳಿ ಹಾಲ್ ಟಿಕೆಟ್ ಜಗಳ ಮಾಡಿ ಅವ್ರ ಕೈಯಾಗ ಕೊಟ್ಟರು. ಆ ವಿದ್ಯಾರ್ಥಿನಿ ಆವಾಗ ಹೋದ್ರು. ಆ ಗಾಡಿನ ಅಲ್ಲೇ ಇಟ್ಟು ನಾನು ಬಂದಿದ್ದೇನೆ. ಈ ಎಕ್ಸಾಮ್ನಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟು ರಾಜಕೀಯ ಮಾಡ್ತಾ ಇದಾರ. ಒಬ್ಬ ಸರ್ಕಾರಿ ನೌಕರಿ ಆದಂಥ ಸುನೀತಾ B ಅವರು ಒಬ್ಬ ವಿದ್ಯಾರ್ಥಿಗೆ ಭಾಳ ಮಾನಸಿಕವಾಗಿ ಕಿರುಕುಳ ಕೊಟ್ಟು ಹಾಲ್ ಟಿಕೆಟ್ ಕೊಡದೆ ಇವತ್ತು ಸತಾಯಿಸಿ ನಾನು ಕೂಡ ಸ್ಥಳಕ್ಕೆ ಹೋಗಿ ಕೇಳಿದಾಗ ನೀನ 30,000 ಕಟ್ಟು, ನೀನು ಟಿಕೆಟ್ ಕೊಡ್ತಾನೆ, ಹಾಗೆ ಇದನ್ನು ಕೊಡ್ತಾನೆ, ಹಾಲ್ ಟಿಕೆಟ್ ಕೊಡ್ತಾನೆ ಅಂತ ಹೇಳಿ ನನಗೂ ಕೂಡ ಅವಮಾನಗೊಳಿಸಿದ್ದಾರೆ. ಇವತ್ತು ಇದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಮಾಡಿ ಅವರ ಮೇಲೆ ಕಡಿವಾಣ ಹಾಕಿ ಕಾನೂನು ರೀತಿ ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ BO ಆಫೀಸಿನ ಮುಂದೆ ಹೋರಾಟ ಮಾಡ್ತಾನೆ ಅಂತ ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾರೆ. BAGSS ಕಾಲೇಜ್ ಕ್ಷುಲ್ಲಕ ಕಾರಣಕ್ಕೆ ಕಾರಿನಿಂದ ಗುದ್ದಿಸಿ ವ್ಯಕ್ತಿಯ ಹತ್ಯೆ ಮಾಡಿರೋ ಘಟನೆ ತಮಿಳುನಾಡಿನ ಹೊಸೂರಿನಲ್ಲಿ ನಡೆದಿದೆ. ಅಸಿಸ್ಟೆಂಟ್ ಲೇಬಲ್ ಇನ್ಸ್ಪೆಕ್ಟರ್ ಆಗಿದ್ದ ಶಿವಮೂರ್ತಿಯನ್ನ ವಿದ್ಯಾರ್ಥಿಗಳು ಕಾರಿನಲ್ಲಿ ಗುದ್ದಿ ಕೊಲೆ ಮಾಡಿದ್ದಾರೆ. ಮನೆಯ ಮುಂದೆ ಶಿವಮೂರ್ತಿ ಬೈಕ್ ನಿಲ್ಲಿಸಿದ್ರು. ಈ ವೇಳೆ ಕಾರ್ನಲ್ಲಿ ಬಂದ ವಿದ್ಯಾರ್ಥಿಗಳು ಬೈಕ್ಗೆ ಗುದ್ದಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆ ಶುರುವಾಗಿದೆ. ಈ ವೇಳೆ ಏಕಾಏಕಿ ವಿದ್ಯಾರ್ಥಿಗಳು ಶಿವಮೂರ್ತಿಗೆ ಕಾರಲ್ಲಿ ಗುದ್ದಿ ಕೊಲೆ ಮಾಡಿದ್ದಾರೆ. ಈ ವೇಳೆ ಶಿವಮೂರ್ತಿ ಮಗ, ಸೊಸೆ, ಮೊಮ್ಮಗನಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ವಿದ್ಯಾರ್ಥಿಗಳಾದ ಆದಿತ್ಯ, ರಿತಿಕ್, ಹರೀಶ್ನನ್ನ ಬಂಧಿಸಿದ್ದು ಹೊಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಟಕ ಮಾಡಿ ಅಡ್ಮಿಟ್ ಆಯ್ತು ಹಾಸ್ಪಿಟಲ್.
ಇನ್ನು ಬಾಗಲಕೋಟೆಯಲ್ಲಿ ಮತ್ತೆ ಗದ್ದಲ ಶುರುವಾಗಿದೆ. ಕಲ್ಲು ತೂರಾಟ ಸಂಬಂಧ ಹಳೆನಗರದ ಅಂಬಿಗೆರ ಗಲ್ಲಿಯಲ್ಲಿ ಹಿಂದೂ ಕಾರ್ಯಕರ್ತ ಮುತ್ತು ಮತ್ತು ಮಾಗಿ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದರು. ಕಾರಣ ತಿಳಿಸದೆ ವಶಕ್ಕೆ ಪಡೆಯೋಕೆ ಮುಂದಾದ ಪೊಲೀಸರ ವಿರುದ್ಧ ಕುಟುಂಬಸ್ಥರು, ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ಆಯಿತು. ಇನ್ನು ಕಿಲ್ಲಾಗಲ್ಲಿಯಲ್ಲಿ ಮತ್ತೆ ಗಲಾಟೆ ಪ್ರಕರಣ ಸಂಬಂಧ ಸ್ಥಳಕ್ಕೆ ಸಂಸದ ಪಿಸಿ ಗದ್ದಿಗೌಡ, ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಭೇಟಿ ಕೊಟ್ಟು ಸಭೆ ನಡೆಸಿದ್ದಾರೆ. ಈ ವೇಳೆ ಸ್ಥಳೀಯ ಜನರು, ಪೊಲೀಸರು ನಮಗೆ ಪದೇ ಪದೇ ತೊಂದರೆ ಕೊಡ್ತಾರೆ, ಅನಾವಶ್ಯಕವಾಗಿ ನಮ್ಮ ಮಕ್ಕಳನ್ನ ಬಂಧಿಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಗದಗದಲ್ಲಿ ದಲಿತರಿಗೆ ಹೇರ್ ಕಟ್ ಮಾಡೋದಕ್ಕೆ ಕ್ಷೌರಿಕರು ಹಿಂದೇಟನ ಹಾಕ್ತಿದ್ದಾರಂತೆ. ಮುಂಡರಗಿ ತಾಲೂಕಿನ ಸಿಂಗಟಾಲೂರಿನಲ್ಲಿ ಮೌಢ್ಯತೆ ಮೆರೆಯುತ್ತಿದ್ದಾರೆ. ದಲಿತರಿಗೆ ಕಟಿಂಗ್ ಮಾಡಿದ್ರೆ ದೋಷ ಬರುತ್ತೆ ಅನ್ನೋ ಕಾರಣ ಮುಂದಿಟ್ಕೊಂಡು ಕ್ಷೌರಿಕರು ಕ್ಷೌರ ಮಾಡೋಕೆ ಹಿಂದೇಟ್ ಹಾಕ್ತಿದ್ದು. ತಹಸೀಲ್ದಾರ್ ನೋಟಿಸ್ಗೂ ಕ್ಯಾರೆ ಅಂತಿರುವಂತೆ. ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನತೆಗಳೇನಿದೆ, ಇವು ಕೊನೆಗಾಣಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ಏನು ಅಂತಂದ್ರೆ ಶಿಕ್ಷಣ. ನೀವು ಶಿಕ್ಷಣ ಪಡೆದಿಲ್ಲ ಅಂದ್ರೆ ದೇವರಾಣೆ ಮಾಡಿ ಹೇಳ್ತೀನಿ, ಬಿಡಾಡಿ ನಾಯಿಗಿಂತ ಕೀಳಾಗಿ ನಿಮ್ಮನ್ನು ಕಾಣ್ತಾರೆ. ಇಷ್ಟು ಮಾತ್ರ. ಸಾಲಿಗೆ ಹೋಗ್ಲಿಲ್ಲ, ಅಕ್ಷರ ಕಲೀಲಿಲ್ಲ, ನಿನ್ ತಪ್ಪದು. ಅವ್ರು ಯಾಕೆ ಸರ್ ನಮ್ಮನ್ನ ಹಿಂಗೆ ಕಾಣ್ತಾರ ಅಂತಂದ್ರೆ ನಿನ್ ತಪ್ಪದು. ಕೊಪ್ಪಳದಲ್ಲಿ ಕಳೆದ ಆಗಸ್ಟ್ 8ರಂದು ಗವಿಸಿದ್ದಪ್ಪ ನಾಯಕ ಎಂಬ ಹಿಂದೂ ಯುವಕನ ಕೊಲೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಪ್ರಮೋದ್ ಮುತಾಲಿಕ್ ಗವಿಸಿದ್ದಪ್ಪ ನಾಯಕ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ಕುಟುಂಬಸ್ಥರು ಪ್ರಮೋದ್ ಮುತಾಲಿಕ್ ಮುಂದೆ ಕಣ್ಣೀರಿಟ್ಟರು. ಸರ್ಕಾರದಿಂದ ಗವಿಸಿದ್ದಪ್ಪ ತಂಗಿಗೆ ಉದ್ಯೋಗ ನೀಡುವ ಭರವಸೆಯನ್ನ ಜಿಲ್ಲಾಡಳಿತ ನೀಡಿತು, ಆದರೆ ಇದುವರೆಗೂ ಯಾವುದೇ ಭರವಸೆ ಕೊಟ್ಟಿಲ್ಲ. ಇಬ್ಬರು ಆರೋಪಿಗಳು ಈಗಾಗಲೇ ಜೈಲಿಂದ ಹೊರಗೆ ಬಂದಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ಖಾಲಿ ಇರುವ ಹುದ್ದೆಗಳ ನೇಮಕ ವಿಚಾರವಾಗಿ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಅಧ್ಯಕ್ಷನ ಮೇಲೆ 2 ಕೇಸ್ ದಾಖಲಾಗಿದೆ. ಧಾರವಾಡದ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಆಗಿರುವಂತಹ ಕಾಂತಕುಮಾರ್ ಪೊಲೀಸರ ಮೇಲೆ ಹಲ್ಲೆ ಸೇರಿದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಪ್ರಕರಣ ದಾಖಲಾಗಿದೆ. ಕಾನ್ಸ್ಟೇಬಲ್ ದ್ಯಾಮನಗೌಡ ಮರಿಗೌಡ್ರ, ಎಎಸ್ಐ ಶಿವಾಜಿ ಅನ್ನೋರು ಕೊಟ್ಟಂತಹ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ. 20 ವರ್ಷಗಳ ಕಾಲ ಉಳುಮೆ ಮಾಡಿದ್ದ ಕೃಷಿ ಭೂಮಿಯಲ್ಲಿ ಶವ ಸಂಸ್ಕಾರ ಮಾಡದಂತೆ ಜಮೀನು ಮಾಲೀಕರು ಗಲಾಟೆ ಮಾಡಿರುವ ಘಟನೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಎಮೆದೊಡ್ಡಿಯ ಪಾರ್ವತಿ ನಗರದಲ್ಲಿ ನಡೆದಿದೆ. ಪಾರ್ವತಿ ನಗರದ ಜ್ಯೋತಿ ಅವರಿಗೆ ಸೇರಿದ 2 ಎಕರೆ 20 ಗುಂಟೆ ಜಮೀನಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ಯತ್ನಿಸಿದ್ದಾರೆ. ಈ ವೇಳೆ ಪ್ರಶ್ನೆ ಮಾಡಲು ಬಂದ ತಾಯಿ ಮತ್ತು ಮಗನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಹಲ್ಲೆ ಮಾಡಿದ ಕಿರಣ್, ಗೌತಮ್, ಅಭಿ ಸೇರಿದಂತೆ 5 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸುದ್ದಿ ಮುಂದುವರಿಯುತ್ತೆ, ಒಂದು ಬ್ರೇಕ್ ಆದ್ಮೇಲೆ. ಡಿಸಿಎಂ ಡಿಕೆಶಿ ಮನವಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ನಿಗಮ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷರ ಅವಧಿ ವಿಸ್ತರಣೆ ಕುರಿತು ಸಿಎಂಗೆ ಡಿಕೆಶಿ ಪತ್ರ ಬರೆದಿದ್ರು. ಈಗಿರುವ ಅಧ್ಯಕ್ಷರನ್ನೇ ಮುಂದುವರಿಸುವಂತೆ ಮನವಿ ಮಾಡಿದ್ರು. ಇದೀಗ ಅಧ್ಯಕ್ಷರ ಅವಧಿ ವಿಸ್ತರಣೆಯನ್ನ ಸಿಎಂ ಆದೇಶ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಕುರ್ಚಿ ಫೈಟ್ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್, ಮಹಾದೇವಪ್ಪ ಅವರು ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ, ಆಕಾಂಕ್ಷಿಗಳು ಇರೋದ್ರಲ್ಲಿ ತಪ್ಪೇನಿಲ್ಲ. ಶಾಸಕರ ವಿಶ್ವಾಸ ವಿಚಾರ ನನಗೆ ಗೊತ್ತಿಲ್ಲ. ಎಲ್ಲದಕ್ಕೂ ತಾಳ್ಮೆಯಿಂದ ಇರಬೇಕು. ನಮ್ಮಣ್ಣನ ಹಣೆ ಬರಹ ಸಿಎಂ ಆಗೋದಿದ್ರೆ ಆಗ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಇದು ರಾಜಕಾರಣ, ಶಸ್ತ್ರಾಸ್ತ್ರ ಯಾವುದು ಬೇಡ, ತಾಳ್ಮೆ ಇರಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಎಲ್ರಿಗೂ ಆಸೆ ಇದೆ, ತಪ್ಪೇನಿಲ್ಲ. ನನಗೆ ಗೊತ್ತಿಲ್ಲ ರೀ ಅವ್ರಿಗೆ ನೋಡಿ, ಶಾಸಕರಿಗೆ ಏನು ವಿಚಾರಧಾರೆಗಳಿದೆ ಶಾಸಕರಿಗೆ ಸಂಬಂಧಪಟ್ಟಿದ್ದು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಹೇಳಿದ್ದೀನಲ್ರಿ, ನಮ್ಮಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣನ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲದ ತಾಳ್ಮೆ ಇರಲಿ. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ಇನ್ನು ಶಾಸಕರ ಡಿನ್ನರ್ ಮೀಟಿಂಗ್ ವಿಚಾರದ ಬಗ್ಗೆಯೂ ಮಾತನಾಡಿದ ಡಿಕೆ ಸುರೇಶ್, ಶಾಸಕರು ಏನು ಹೇಳಿದಾರೋ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಶಾಸಕರ ತೀರ್ಮಾನ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಶಾಸಕರ ತೀರ್ಮಾನ ಅವರ ವೈಯಕ್ತಿಕ, ಪಕ್ಷ ಅದನ್ನು ಗಮನಿಸುತ್ತೆ. ನಾನೇನು ಚುನಾವಣೆಗೆ ನಿಲ್ಲಲ್ಲ, ಹಾಗಾಗಿ ನನಗೇನು ಕಷ್ಟ ಆಗಲ್ಲ. ಯಾರು ಚುನಾವಣೆಗೆ ನಿಲ್ತಾರೋ ಅವ್ರಿಗೆ ಕಷ್ಟ ಆಗಬಹುದು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ರೀ ಅವ್ರಿಗೆ ನೋಡಿ, ಶಾಸಕರಿಗೆ ಏನು ವಿಚಾರಧಾರೆಗಳಿದೆ ಶಾಸಕರಿಗೆ ಸಂಬಂಧಪಟ್ಟಿದ್ದು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪಕ್ಷ ಅದನ್ನು ಅವರ ವಿಚಾರಗಳನ್ನು, ಅವರ ಹೇಳಿಕೆಗಳನ್ನು ಪಕ್ಷ ಗಮನಿಸ್ತದೆ ಹೊರತು ನಾವು ಹೇಳೋಕ್ಕಾಗಲ್ಲ. ಸೊ ಹೈಕಮಾಂಡು, ರಾಜ್ಯ ಮಟ್ಟದ ನಾಯಕರು ಅವರು ಅದನ್ನು ತಿಳಿಸ್ತಾರೆ.
ನನಗೇನು ಗೊತ್ತಿಲ್ಲ. ಚುನಾವಣೆಗೆ ನಿಲ್ಲೋರಿಗೆ ಕಷ್ಟ ಆಗ್ಬೋದು, ನನಗೇನು ಕಷ್ಟ ಆಗಲ್ಲ. ನಾನು ಹೆಂಗೆ ಚುನಾವಣೆಗೆ ನಿಲ್ಲಲ್ವಲ್ಲ, ನಾನು ಹೆಂಗೆ ಹೇಳಿ. ಇಂಜಿನಿಯರ್ ಮೀಟಿಂಗ್ ವಿಚಾರವಾಗಿ ಮಾತನಾಡಿದ ಶಾಸಕ ಶಿವಗಂಗಾ ಬಸವರಾಜ್, ಶಾಸಕ ಬಾಲಕೃಷ್ಣ ಬರ್ತ್ಡೇಗೆ ಊಟಕ್ಕೆ ಕರೆದಿದ್ರು, ಅದಕ್ಕೆ ಹೋಗಿದ್ವಿ. ಅದರಲ್ಲಿ ವಿಶೇಷತೆ ಏನಿದೆ? ನಮ್ಮ ವೈಯಕ್ತಿಕ ಕೆಲಸ ಇದ್ರೆ ನಾವು ದೆಹಲಿಗೆ ಹೋಗ್ತೀವಿ. ನಮಗೆ ಯಾವುದೇ ಸೆಟ್ ಬ್ಯಾಕ್ ಇಲ್ಲ. ಯುಗಾದಿ ಬರಲಿ, ಹೊಸ ವರ್ಷ ಬರಲಿ, ಪಥ ಚೇಂಜ್ ಆದ್ಮೇಲೆ ನಮ್ಮ ಮಾತುಗಳು ಜಾಸ್ತಿ ಆಗುತ್ತೆ. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡ್ತಾರೆ ನೋಡೋಣ. ಹೈಕಮಾಂಡ್ ತೀರ್ಮಾನವೇ ನಮಗೆ ಅಂತಿಮ ಅಂತ ಹೇಳಿದ್ದಾರೆ. ಹೋಟ್ಲಲ್ಲಿ, ಮನೇಲಲ್ಲ, ಹೋಟ್ಲಲ್ಲಿ ಅವ್ರು ಊಟಕ್ಕೆ ಕರೆದಿದ್ರು. 28 ಇವತ್ತಿರ್ಬೇಕು ಅವ್ರ ಬರ್ತಡೇ. 2 ಡೇಸ್ ನೆನ್ನೆ ಇರಬೇಕು, ಒಂದಿನ ಮುಂಚಿತವಾಗಿ ಊಟಕ್ಕೆ ಕರೆದಿದ್ರು. ಬರ್ತಡೇ ಆಚರಣೆ ಮಾಡಿದ್ವಿ, ಊಟಕ್ಕೆ ಸೇರಿದ್ವಿ. ಅದರಲ್ಲಿ ವಿಶೇಷತೆ ಏನಿದೆ? ನೀವು ಯಾಕೆ ಎಷ್ಟು ಗಾಬರಿಯಾಗಿ ಓಡಿ ಬಂದಿದ್ದೀರಲ್ಲ? ಯಾವುದೂ ಡೆಲ್ಲಿ ಇಲ್ಲ, ಏನೂ ಇಲ್ಲ. ನಮ್ಮ ವೈಯಕ್ತಿಕ ಕೆಲಸಗಳಿದ್ರೆ ಯಾವಾಗಲೂ ಹೋಗಿದ್ದೀವಿ, ಮುಂದೆ ಹೋಗ್ತೀವಿ. ಬೇರೆ ವಿಶೇಷ ಅರ್ಥ ಅದರಲ್ಲಿ ಕಲ್ಪಿಸೋದು ಬೇಡ. ಯಾವುದು ಸೆಟ್ ಬ್ಯಾಕ್ ಇಲ್ಲ, ಏನೂ ಇಲ್ಲ, ಎಲ್ಲ ಪೂರ್ವಕವಾಗಿದೆ, ಒಳ್ಳೆಯದಾಗ್ತದೆ ಸಮಯ. ನಾವು ನೀವು ಸಾರ್ವಜನಿಕರ ಸೇವೆ ಮಾಡೋ ಸೇವಕರು, ಅದನ್ನು ತಿಳಿದು ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕಿವಿ ಮಾತನ್ನು ಹೇಳಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಾಂಡವಾಪುರದಲ್ಲಿ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿರುವ ಅವರು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಜವಾಬ್ದಾರಿ. ನಾವು ನೀವು ಎಲ್ಲರೂ ಕೂಡ ಸಾರ್ವಜನಿಕ ಸೇವೆ ಮಾಡೋರು. ಕೂಡಲೇ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ. ಇನ್ಮುಂದೆ ಇಂತಹ ಬೇಜವಾಬ್ದಾರಿತನದಿಂದ ವರ್ತಿಸಬೇಡಿ. ಎಲ್ಲವಾದ್ರೆ ಕ್ರಮ ಆಗತ್ತೆ ಅಂತ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮೈಸೂರಿನ ಕಬಿನಿ ಹಿನ್ನೀರಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ತಲೆ ಎತ್ತಿವೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬಿತ್ತರಿಸಿತು. ಇದೀಗ 20ಕ್ಕೂ ಹೆಚ್ಚು ಅಕ್ರಮ ರೆಸಾರ್ಟ್ಗಳನ್ನು ಗುರುತಿಸಿರುವ ಜಿಲ್ಲಾಡಳಿತ ರೆಸಾರ್ಟ್ಗಳಿಗೆ ಬೀಗ ಹಾಕಿದೆ. ರೆಸಾರ್ಟ್ ತೆರವಿಗೆ 1 ತಿಂಗಳ ಕಾಲಾವಕಾಶವನ್ನು ಡಿಸಿ ಕೊಟ್ಟಿದ್ದಾರೆ. ಟಿವಿಕೆ ಪಕ್ಷದ ಅಧ್ಯಕ್ಷ ನಟ ವಿಜಯ್ಗೆ ಪತ್ನಿ ಸಂಗೀತಾ ಡಿವೋರ್ಸ್ ಕೇಳಿ ಅರ್ಜಿಯನ್ನು ಹಾಕಿದ್ದಾರೆ. ನಟಿ ತ್ರಿಷಾ ಜೊತೆಗೆ ಸಂಬಂಧ ಇದೆ ಎಂಬ ಗುಸುಗುಸು ಜೋರಾದ ಬೆನ್ನಲ್ಲೇ ವಿಜಯ್ ಅವರಿಂದ ಪತ್ನಿ ಸಂಗೀತಾ ರಾಮಲಿಂಗಂ ದೂರ ಆಗ್ತಿದ್ದಾರೆ. ವಿಜಯ್ ದಾಂಪತ್ಯ ಜೀವನ ಅಂತ್ಯ ಆಗ್ತಿರೋದಕ್ಕೆ ತಮಿಳು ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಹಾಗೆಯೇ ಎಲೆಕ್ಷನ್ ಗೆದ್ದು ವಿಜಯ್ ಸಿಎಂ ಆಗಬೇಕೆಂಬ ಆಸೆಯಲ್ಲಿರುವಂತಹ ಅಭಿಮಾನಿಗಳಿಗೆ ಟೆನ್ಷನ್ ಆಗಿದೆ. ಹದಗೆಟ್ಟ ಹೆದ್ದಾರಿಯಲ್ಲಿ ಸಂಚಾರ ಮಾಡಲು ವಿಜಯಪುರದ ಜನರು ಪರದಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 548B ರಸ್ತೆಯ ದುಸ್ಥಿತಿಗೆ ಜನ ಕಂಗಾಲಾಗಿದ್ದಾರೆ. ವಿಜಯಪುರದಿಂದ ಇಂಡಿ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ನಾಗಠಾಣವರೆಗೆ ಸಂಚರಿಸಲು ಬರೋಬ್ಬರಿ 2 ಗಂಟೆ ತೆಗೆದುಕೊಳ್ತಾ ಇದೆ. ರಸ್ತೆ ದುರಸ್ತಿ ಮಾಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಈಗ ಸುಮಾರು ಇದು 1 ವರ್ಷದಿಂದ ಕಾಮಗಾರಿ ಸ್ಟಾರ್ಟ್ ಆಗ್ಯದ. ಇಲ್ಲಿವರೆಗೆ ಯಾವ ಪುಣ್ಯಾತ್ಮ ಈ ಕಾಮಗಾರಿ ಮಾಡ್ಲಿಕ್ಕಂತ ಗೊತ್ತಿಲ್ಲ. ಆದ್ದರಿಂದ ನಮಗೆ ಇಲ್ಲಿ ರೈಲ್ವೆ ಗೇಟ್ ಹತ್ತಿರ ಇರುವಂಥದ್ದು ಒಂದು ಫ್ಲೈಓವರ್ ಅದ. ಅದು ಈಗಾಗಲೇ ಬಂದಾಗಿ 6 ತಿಂಗಳಾಯಿತು. ಆ ಕೆಲಸನೇ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಒಂದು ಸ್ವಲ್ಪ ಏನೋ ಕಾಲಮ್ ಹಾಕಿ ನಿಂದ್ರಿಸಿ ಎಷ್ಟು ಮಾಡಿದರು. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಗೆ ಧೂಳಿಂದ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಸುಮಾರು ಮತ್ತು ಗರ್ಭಿಣಿಯರಿಗೆ ಹೋಗೋ ಬರೋ ದೊಡ್ಡ ತ್ರಾಸು. ಇಲ್ಲಿ ಯಾವುದೇ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೇಳಿದ್ರೆ ತುಂಬ ಭಾಳ ಅಂದ್ರೆ ಭಾಳ ತ್ರಾಸ ಆಗ್ತದೆ. ಅದರಿಂದ ದಯವಿಟ್ಟು ನಾನು ಈಗಾಗಲೇ ಸಾಕಷ್ಟು ಬಾರಿ ಸಂಸದರಿಗೂ ಮನವಿ ಮಾಡ್ಕೊಂಡಿದ್ದೀನಿ, ಶಾಸಕರಿಗೂ ಮನವಿ ಮಾಡ್ಕೊಂಡಿದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಈಗಾಗಲೇ ನಾನು ಮನವಿ ಮಾಡಿಕೊಂಡ್ರು ಮನವಿಗೆ ಯಾರೂ ಸ್ಪಂದಿಸ್ತಿಲ್ಲ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಧೂಳಿನ ಸಮಸ್ಯೆ ಇರೋದರಿಂದ ರೋಡಿನ ಯಾರೂ ಈ ಸಂಬಂಧಪಟ್ಟ ಗುತ್ತಿಗೆದಾರರು ನೀರೇ ಹೊಡ್ಸಾಕ್ತಾ ಇರಲಿಲ್ಲ. ನೀವು ನೋಡ್ಬೋದು ಇಲ್ಲಿಂದ ಟ್ರಾಫಿಕ್ ಎಷ್ಟಾಗ್ತದೆ ಅಂತ ಹೇಳಿದ್ರೆ, ಸುಮಾರು ನಾನು ಅಲಿಯಾಬಾದ್ ತಾಂಡಾದಿಂದ ಬಿಜಾಪುರ ಬರಬೇಕಂದ್ರೆ 40 ನಿಮಿಷ ಆಗ್ತದೆ ನಮಗೆ. ವಿಜಯಪುರ ನಗರದಿಂದ ಇಂಡಿ ಪಟ್ಟಣಕ್ಕೆ ಹೋಗ್ಬೇಕಂದ್ರೆ ವಿಜಯಪುರ ಸಿಟಿ ದಾಟಿಂದ ಏನು ಒಂದು ಬಿಜರ್ಗೇಶ್ವರಮಿಂದ ರಸ್ತೆ ಪ್ರಾರಂಭ ಆಕೈತ್ರಿ, ಅಲ್ಲಿಂದ ನರಕ ಯಾತನೆ ಅಂತಂದ್ರೆ ಈ ಸರ್ಕಾರಿ ನೌಕರದಾರರು ಪ್ರತಿದಿನ ಬೆಳಗ್ಗೆ ಎದ್ರೆ ಹೋಗ್ಬೇಕು, ಇಂಡಿಗೆ ಹೋಗ್ಬೇಕು ಅಥವಾ ಅಲ್ಲೇ ಸುತ್ತಮುತ್ತಲ ಹಳ್ಳಿಗೆ ಹೋಗ್ಬೇಕು. ಅವ್ರಿಗೆ ಎಷ್ಟು ತ್ರಾಸ ಆಗ್ಲತ್ತಂದ್ರೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟದ ರೋಡ್. ಇನ್ನೊಂದು ಗಂಭೀರ ವಿಷಯ ಅಂದ್ರೆ, ನನ್ನ ಅಳಿಯನ ಮನೆಯವ್ರದ್ದು ನಿನ್ನೆ ಡಿಲಿವರಿ, ಅವ್ರ ಹೆರಿಗೆ ಸಮಸ್ಯೆಯಿಂದ ನರಳ್ತಾ ಇದ್ರು. ಅವ್ರನ್ನ ಕರ್ಕೊಂಬರ್ಬೇಕಾದ್ರೆ ಟಮ್ ಇಂತ ಕರ್ಕೊಂಬರ್ಬೇಕ್ರಿ. ಸುತ್ತ ಹೊಡೆದು 4 ಟನ್ ಇದ್ರ ಜಂಬಗಿಯಿಂದ ಅಥರ್ಗ ಮೇಲೆ ಇಂಡಿಗೆ ಹೋಗಿ, ಇಂಡಿಯಿಂದ ಸೋಲಾಪುರ ಹೈವೇ ಹಿಡ್ಕೊಂಡು ವಿಜಯಪುರಕ್ಕೆ ತೊಗೊಂಬಂದೇವೆ ನಾವು. 60 ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ ಕಾಮಗಾರಿ ವಿಳಂಬ ಆಗ್ತಾ ಇದೆ. 5 ವರ್ಷದಿಂದ ನರಸೀಪುರದ ಬನ್ನೂರಿನ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದೆ. ಸದ್ಯ ಹಳೆ ರಸ್ತೆಯಲ್ಲಿ ಜನರು ಸಂಚಾರ ಮಾಡ್ತಾ ಇದ್ದು ವಾಹನ ಓಡಾಟ ಹೆಚ್ಚಾಗಿ ಅಪಘಾತವೂ ಕೂಡ ಹೆಚ್ಚಳವಾಗ್ತಿದೆ. ಕೂಡಲೇ ಹೊಸ ಸೇತುವೆ ಕಾಮಗಾರಿ ಪೂರ್ಣ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ.
ಸರ್ ಈಗ ನಿಂತೋಗ್ಬಿಟ್ಟಿದೆ NH ಇದ್ದ ಅವ್ರು ಏನು ಕೇಳಿದ್ರೆ ಅನುದಾನ ನಮ್ಮದು ಮುಗಿತಪ್ಪ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರು. ಮತ್ತು ಸಜ್ಜಾಗಕ್ಕೆ ಮತ್ತು ಪುನರಾರಂಭ ಅದು ಸದುಪಯೋಗ ಆಗಬೇಕು, ಸಾರ್ವಜನಿಕರಿಗೆ ಮುಕ್ತ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಇಲಾಖೆಯನ್ನು ಕೇಳಿದಾಗ ಅದು ಮುಂದೆ ಅನುದಾನ ಕೊಟ್ಟರೆ ಮಾಡ್ತೀವಿ ಸರ್, ಅದು ಅಕ್ವೇಷನ್ ಆಗಬೇಕು, ನಿಮ್ಮ ತೊಂದರೆ ಆಯಿತು, ಸಾರ್ವಜನಿಕರಿಗೆ ಆ ಸೇತುವೆ ಮುಕ್ತ ಆದರೆ ಸುಸರ್ಜಿತವಾಗಿ ವಾಹನಗಳು ಚಾಲನೆ ಆಗ್ತವೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಕೇಳಿದಾಗ 11 ಕೋಟಿ ರೂಪಾಯಿನ ಮತ್ತೆ ಮಂಜೂರು ಮಾಡಿದ್ದಾರೆ. ಲ್ಯಾಂಡ್ ಅಕ್ವಿಷನು ಮತ್ತು ಪ್ರಗತಿ ಕಾಮಗಾರಿ ಕಂಪ್ಲೀಟ್ ಆಗಲಿಕ್ಕೆ ಮಾಡಿದ್ದಾರೆ. ಆದರೆ ಈ ಕಂಟ್ರಾಕ್ಟ್ದಾರರು ಅಥವಾ ಇಲಾಖೆಯ ಒಂದು ವಿಳಂಬ ಧೋರಣೆನೋ ಅಥವಾ ನಿಧಾನಗತಿಯೋ ಗೊತ್ತಿಲ್ಲ, ಅದು ನಿಧಾನದಲ್ಲಿ ನಡ್ಕೊಯ್ತಾ ಇದೆ ಆಮೆಗತಿಯಲ್ಲಿ. ಈಗ ಅದು ತ್ವರಿತಗತಿಯಲ್ಲಿ ಆದರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ. ಕಾವೇರಿ ಸೇತುವೆ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಹೋಗಿ ಎಲ್ಲ ಥರನೂ ನ್ಯೂಸಲ್ಲಿ ನೋಡಿ ಅವ್ರ ಹತ್ರ ಮಾತಾಡಿದ್ದಾರೆ. ಆದರೆ ಏನಪ್ಪ ಅಂದರೆ ಇತ್ತೀಚೆಗೆ ಒಂದು ಸ್ವಲ್ಪ ಕೆಲಸ ಕುಂಠಿತ ಇದರಿಂದ ನಾವು ನ್ಯೂಸ್ ಮುಖಾಂತರ ಹೇಳ್ತಾ ಇದ್ವಿ, ನಮ್ಮ ಮಾದೇವಪ್ಪ ಅವ್ರಿಗೆ ಇನ್ನೂ ಹೆಸರು ಬರಬೇಕು ಅಂದರೆ ಇದನ್ನು ಅವರ ಅಧ್ಯಕ್ಷತೆಯಲ್ಲೇ ಓಪನ್ ಮಾಡಬೇಕು ಅಂತ ನಾವೆಲ್ಲರೂ. ಮೈಸೂರಿಂದ ಬೆಂಗಳೂರಿಗೆ ಜೀವಂತ ಹೃದಯ ಸಾಗಾಟ ಮಾಡಲಾಯಿತು. ಮೈಸೂರು ಅಪೋಲೋ ಆಸ್ಪತ್ರೆಯಿಂದ ಬೆಂಗಳೂರಿನ HLನಲ್ಲಿರುವ ಮಣಿಪಾಲ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಜೀವಂತ ಹೃದಯ ಸಾಗಿಸಲಾಯಿತು. ಪೊಲೀಸ್ ಎಸ್ಕಾರ್ಟ್ ಸಹಕಾರದಿಂದಾಗಿ ವೇಗವಾಗಿ ಬೆಂಗಳೂರಿಗೆ ಹೃದಯ ಸಾಗಾಟ ಮಾಡಲಾಗಿದೆ. ಮಾರ್ಚ್ 3ರ ಮಂಗಳವಾರ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಸಮಯ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 1:00ವರೆಗೆ ಮಾತ್ರ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಮಧ್ಯಾಹ್ನ 1:30ಯ ನಂತರ ದರ್ಶನವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಗ್ರಹಣ ಮೋಕ್ಷವಾದ ನಂತರ ದೇವಾಲಯದ ಶುದ್ಧೀಕರಣ ಮಾಡಿ ವಿಶೇಷ ಪೂಜೆಗಳು ಕೂಡ ನಡೆಯಲಿವೆ. ಬಳಿಕ ರಾತ್ರಿ 7:30 ಸುಮಾರಿನ ನಂತರ ಎಂದಿನಂತೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ.